ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಸೆಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳುತ್ತೇನೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ PG ಕೋರ್ಸ್ಗಳ ಅಪ್ಲಿಕೇಶನ್ ಡೇಟನ್ನು ಏನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ಡೇಟನ್ನು ಅಬ್ಸರ್ವ್ ಮಾಡ್ಬೋದು. ಡೇಟ್ ನೋಡ್ರಿ, 24 ಜುಲೈ 2025. ಸೊ ಅಂದರೆ ಇದು ಒಂದು ನೋಟಿಫಿಕೇಷನ್ ಬಂದಿದ್ದು ಯಾವಾಗ ಅಂದರೆ 24 ಜುಲೈ 2025 ಈ ಒಂದು ನೋಟಿಫಿಕೇಷನ್ ಬಂದಿದೆ. ಸೊ ಇದನ್ನು ಆಫಿಷಿಯಲ್ ನೋಟಿಫಿಕೇಷನ್ ಇದೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಓಕೆ, ಸೊ ಆಲ್ರೆಡಿ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೂ ಈ ಅಪ್ಲಿಕೇಶನ್ ನೋಟಿಫಿಕೇಷನ್ ಏನಿದೆಯಲ್ಲ, ಸೊ ಇದು ಗೊತ್ತಿರ್ಬೋದು. ಒನ್ ಸೆಕೆಂಡ್ ಮತ್ತೊಂದು ಬಾರಿ ನೋಡ್ರಿ. ಸೊ ಯಾರೆಲ್ಲ PG ಮಾಡಬೇಕಂತಿದ್ದಾರಲ್ಲ, ಸೊ PGಯನ್ನು ಅಡ್ಮಿಷನ್ ಮಾಡಬೇಕಂತಿದ್ದಾರಲ್ಲ, ಸೊ ಅವರಿಗೆ ಒಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಆಲ್ರೆಡಿ ಅಪ್ಲಿಕೇಶನ್ ಡೇಟ್ ಮುಗಿದು ಹೋಗಿದೆ, ಬಟ್ ಇನ್ನೊಮ್ಮೆ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಸೊ ಈ ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಕೋಕ್ಕೆ ಹೋಗ್ಬೇಡ್ರಿ. ಸೊ ಯಾರೆಲ್ಲ MCom ಮಾಡೋರಾಗಿರ್ಬೋದು, MA ಮಾಡೋರಾಗಿರ್ಬೋದು, ನೆಕ್ಸ್ಟ್ MSc ಮಾಡೋರಾಗಿರ್ಬೋದು. ಸೊ PG ಕೋರ್ಸ್ಗಳಿಗಾಗಿ ಟೋಟಲ್ ಆಗಿ ಮತ್ತೊಂದು ಬಾರಿ ಏನು ಮಾಡಿದ್ದಾರೆ ಅಂದರೆ ಅಪ್ಲಿಕೇಶನ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ಹಿಂದೆ ಅಪ್ಲಿಕೇಶನ್ ಡೇಟ್ ಇತ್ತು, ಅದು ಮುಗಿದು ಹೋಯಿತು. ಇವಾಗ ಒಂದು ನಿಮ್ಗೆ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. PG ಮಾಡಬೇಕಾದ್ರೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಸೊ ಇದು ನೀವು ನೋಡ್ಬೋದು, ದಿನಾಂಕ 27/7/2025 ಸ್ಟಾರ್ಟ್ ಇರ್ತದ. ಸೊ ಎಂಡ್ ಡೇಟ್ ನೋಡ್ಬೋದು ನೀವು 2/8/2025. ಓಕೆ, ಸೊ ಆಲ್ರೆಡಿ ಇದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಸೊ ಯಾರೆಲ್ಲ ನೀವು PG ಮಾಡಬೇಕಂತಿದ್ದಾರಲ್ಲ, ಸೊ ಈ ಡೇಟ್ ಒಳಗಾಗಿ ಏನು ಮಾಡಬೇಕು, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಓಕೆ, 2/8/2025. ಸೊ ಇದರ ಒಳಗಾಗಿ ಏನು ಮಾಡಿರಿ, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಓಕೆ, ಅಪ್ಲಿಕೇಶನನ್ನು ಹಾಕಿರಿ ಆನ್ಲೈನ್ ಮುಖಾಂತರ. ಸೊ ನೆಕ್ಸ್ಟ್ ಕೆಲವೊಂದಷ್ಟು ವಿಶೇಷ ಸೂಚನೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಈಗ ಕೆಲವೊಂದಷ್ಟು ಕ್ವಶನ್ಸನ್ನು ರೈಸ್ ಆಗ್ಬೋದು ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ. ಸೊ ಯಾವ್ಯಾವ ಕ್ವಶನ್ಸ್ ಇರ್ಬೋದು ಅಂದ್ರೆ, ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ನೋಡ್ಬೋದು, ಈಗಾಗಲೇ ಅರ್ಜಿ ಸಲ್ಲಿಸೋರು ಸೊ ಅವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕನ. ಓಕೆ, ಸೊ ಈ ಥರ ಕ್ವಶನ್ಸ್ ಇತ್ತಂದರೆ, ಸೊ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಓಕೆ, ಸೊ ಯಾರೆಲ್ಲ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಸೊ ಮತ್ತೊಮ್ಮೆ ಅವರೇನ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಈ ಪಾಯಿಂಟ್ ನೋಟ್ ಮಾಡ್ಕೊರಿ. ನೆಕ್ಸ್ಟ್ ಇದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಇದೆ ನೋಡ್ರಿ. ಸೊ ಈಗ ನೀವು ಏನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಾರಲ್ಲ, ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಏನು ಮಾಡಬೇಕಂದ್ರೆ ಆ ಜೆರಾಕ್ಸ್ ಕಾಪಿ ಏನಿರ್ತಲ್ಲ, ಕೆಲವೊಂದಷ್ಟು ರಿಲಿವೆಂಟ್ ಡಾಕ್ಯುಮೆಂಟ್ಸ್ ಜೊತೆಗೆ ಜೆರಾಕ್ಸ್ ಕಾಪಿಯನ್ನು ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಬೇಕು. ಆಯಾ ಡಿಪಾರ್ಟ್ಮೆಂಟ್ ವೈಸ ಸಬ್ಮಿಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಹೇಳಿದಾರೆ ನೋಡ್ರಿ, ಈಗ ಯಾರು ಅಪ್ಲಿಕೇಶನ್ ಹಾಕ್ತಾರಲ್ಲ, ಈಗ ಪ್ರೆಸೆಂಟ್, ಸೊ ಈಗ ಯಾರು ಅಪ್ಲಿಕೇಶನ್ ಹಾಕ್ತಾರಲ್ಲ, ಸೊ ಅವ್ರು ಏನು ಮಾಡಬೇಕಂದ್ರೆ ದಿನಾಂಕ 4/8/2025 ಒಳಗಾಗಿ ಏನು ಮಾಡಬೇಕಂದ್ರೆ ಜೆರಾಕ್ಸ್ ಕಾಪಿಯನ್ನು ಅಂದರೆ ಮುದ್ರಿತ ಪ್ರತಿಯನ್ನು ಅಂತ ಹೇಳ್ತಾರೆ. ಅಂದರೆ ಜೆರಾಕ್ಸ್ ಕಾಪಿಯನ್ನು ನೀವು ಯೂನಿವರ್ಸಿಟಿಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಓಕೆ, ಸೊ ಆ ನಂತರ ನಿಮ್ಗೆ ನೆಕ್ಸ್ಟ್ ಪ್ರೊಸೀಜರ್ಸ್ ಹೇಳ್ತಾರೆ. ಯೂನಿವರ್ಸಿಟಿಯವರು ನೆಕ್ಸ್ಟ್ ಪ್ರೊಸೀಜರ್ಸ್ ಎಲ್ಲ ಹೇಳ್ತಾರೆ, ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. ಓಕೆ, ಸೊ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ನೀವೇನು ಮಾಡ್ಬೋದು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ವೆಬ್ಸೈಟ್ಗೆ ವಿಸಿಟ್ ಮಾಡಿರಿ. ಇನ್ನೂ ಕೂಡ ಜಾಸ್ತಿ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಇನ್ನೂ ಯಾರು PG ಮಾಡಬೇಕಂತಿದ್ದಾರಲ್ಲ, ಸೊ ಅವರಿಗಾಗಿ ಬೆಸ್ಟ್ ಅಪಾರ್ಚುನಿಟಿ ಇದೆ. ಸೊ ಈ ಒಂದು ಅಪಾರ್ಚುನಿಟಿಯನ್ನು ಯುಟಿಲೈಸ್ ಮಾಡ್ಕೊರಿ. ಓಕೆ, ಸೊ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಲಾಸ್ಟ್ ಡೇಟ್ 2/8/2025. ಓಕೆ, ಜೆರಾಕ್ಸ್ ಕಾಪಿ ಸಬ್ಮಿಟ್ ಮಾಡುವ ಡೇಟ್ ರೀ 4/8/2025. ಓಕೆ, ಸೊ ಇದನ್ನು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್ ದ ಬೆಸ್ಟ್.